ಹಲೋ ಎವ್ರಿವನ್, ವೆಲ್ಕಮ್ ಟು ನ್ಯೂಟ್ಯೂಬ್. ಬಯಾಲಜಿ ಮಿಡ್ ಟರ್ಮ್ ಎಕ್ಸಾಮ್ ಡಿಸೆಂಬರ್ 2021ಗೆ ಚಾಪ್ಟರ್ ವೈಸ್ ವೈಟೇಜ್ ಎಷ್ಟಿರುತ್ತೆ, ಯಾವ್ಯಾವ ಚಾಪ್ಟರ್ಸಿಂದ 1 ಮಾರ್ಕ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಹಾಗೂ 5 ಮಾರ್ಕ್ಸ್ಗೆ ಎಷ್ಟು ಕ್ವಶನ್ಸ್ಗಳನ್ನು ಕೇಳ್ತಾರೆ, ಜೊತೆಗೆ 5 ಪ್ರಾಕ್ಟೀಸ್ ಪೇಪರ್ ಅಂದರೆ 5 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೂಡ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕ್ವಶನ್ ಪೇಪರ್ PDF ಲಿಂಕ್ ಹಾಕಿದ್ದೀನಿ, ದಯವಿಟ್ಟು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಈ ಸಲ ಬಯಾಲಜಿ ಮಿಡ್ ಟರ್ಮ್ ಎಕ್ಸಾಮ್ಗೆ 7 ಚಾಪ್ಟರ್ಸ್ಗಳಿಂದ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಈಗ ಚಾಪ್ಟರ್ ವೈಸ್ ಮಾರ್ಕ್ಸ್ ವೇಟೇಜ್ ನೋಡೋದಾದರೆ ಪಾರ್ಟ್ ಎ ಅಂದರೆ 1 ಮಾರ್ಕ್ ಕ್ವಶನ್ಸ್. ಫಸ್ಟ್ ಚಾಪ್ಟರ್ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ನಿಂದ 1 ಕ್ವಶನ್ ಕೇಳ್ತಾರೆ. ಈಗ ನೆಕ್ಸ್ಟ್ ಚಾಪ್ಟರ್ ನೋಡೋದಾದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ನಿಂದ 2 ಕ್ವಶನ್ಸ್ ಕೇಳ್ತಾರೆ. ಹ್ಯೂಮನ್ ರಿಪ್ರೊಡಕ್ಷನಿಂದ 1, ರಿಪ್ರೊಡಕ್ಟಿವ್ ಹೆಲ್ತ್ನಿಂದ 1, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನಿಂದ 2 ಕ್ವಶನ್ಸ್ಗಳನ್ನು ಕೇಳ್ತಾರೆ. ಈಗ ನೆಕ್ಸ್ಟ್ ಚಾಪ್ಟರ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ನಿಂದ 1 ಕ್ವಶನ್ ಕೇಳ್ತಾರೆ. ಹಾಗೂ ಲಾಸ್ಟ್ ಚಾಪ್ಟರ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ನಿಂದ 2 ಕ್ವಶನ್ಸ್ಗಳನ್ನು ಕೇಳ್ತಾರೆ. ಈಗ ಪಾರ್ಟ್ ಬಿ ಅಂದರೆ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡೋದಾದರೆ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ನಿಂದ 2 ಕ್ವಶನ್ಸ್ಗಳನ್ನು ಕೇಳ್ತಾರೆ. ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ನಿಂದ 1, ಹ್ಯೂಮನ್ ರಿಪ್ರೊಡಕ್ಷನಿಂದ 1, ರೀಪ್ರೊಡಕ್ಟಿವ್ ಹೆಲ್ತ್ನಿಂದ ಯಾವುದೇ ಕ್ವಶನನ್ನು ಕೇಳಲ್ಲ ಫಾರ್ ಪಾರ್ಟ್ ಬಿ ಅಷ್ಟೇ. ಈಗ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ತೊಗೊಂಡ್ರೆ 1 ಕ್ವಶನ್ ಕೇಳ್ತಾರೆ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ನಿಂದ 2, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ನಿಂದ 1, ಟೋಟಲ್ ಆಗಿ 8 ಕ್ವಶನ್ಸ್ಗಳನ್ನು ಕೇಳ್ತಾರೆ. ನೀವು ಯಾವುದಾದ್ರೂ 5 ಪಿಕ್ ಮಾಡಿ ಬರೀರಿ. ಈಗ ಪಾರ್ಟ್ ಸಿ ನೋಡೋದಾದರೆ ಅಂದರೆ 3 ಮಾರ್ಕ್ಸ್ಗೆ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ನಿಂದ 1, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ನಿಂದ 1, ಹ್ಯೂಮನ್ ರಿಪ್ರೊಡಕ್ಷನಿಂದ 1, ರಿಪ್ರೊಡಕ್ಟಿವ್ ಹೆಲ್ತ್ನಿಂದ ಈಗ 1 ಕ್ವಶನನ್ನು ಕೇಳ್ತಾರೆ. ಅಂದರೆ ಪಾರ್ಟ್ ಬಿಗೆ ಕೇಳಿಲ್ಲ, ಬಟ್ ಪಾರ್ಟ್ ಸಿಗೆ ಕೇಳ್ತಾರೆ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನಿಂದ 2, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ನಿಂದ 1, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ನಿಂದ 1 ಕ್ವಶನ್ಸ್ಗಳನ್ನು ಟೋಟಲ್ ಆಗಿ ಕೇಳ್ತಾರೆ. ಅಂದರೆ 8 ಕ್ವಶನ್, ನೀವು ಯಾವುದಾದ್ರೂ 5 ಬರೀಬೇಕಾಗ್ತದೆ. ಈಗ ಪಾರ್ಟ್ ಡಿಗೆ ಬರೋಣ. ಅಂದರೆ ಸೆಕ್ಷನ್ 1 ಹಾಗೂ ಸೆಕ್ಷನ್ 2 ಎರಡನ್ನು ನಾನು ಕಂಬೈನ್ ಮಾಡಿ ಟೋಟಲ್ ಆಗಿ ಎಷ್ಟು 5 ಮಾರ್ಕ್ಸ್ಗೆ ಕೇಳ್ತಾರೆ, ಯಾವ ಚಾಪ್ಟರಿಂದ ಕೇಳ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದೀನಿ. ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ನಿಂದ ಯಾವುದೇ ಕ್ವಶನ್ಸ್ಗಳನ್ನು ಕೇಳೋದಿಲ್ಲ, ಅಂದರೆ 5 ಮಾರ್ಕ್ಸ್ಗೆ ಯಾವುದು ಬರೋದಿಲ್ಲ ಈ ಚಾಪ್ಟರಿಂದ. ಈಗ ಸೆಕೆಂಡ್ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ನಿಂದ 2 ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅಂದರೆ ಸೆಕ್ಷನ್ 1ನಲ್ಲಿ 1 ಕ್ವಶನ್, ಸೆಕ್ಷನ್ 2ನಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರೆ. ಹ್ಯೂಮನ್ ರಿಪ್ರೊಡಕ್ಷನ್ ಹಾಗೆ, ಅಂದರೆ 1 ಕ್ವಶನ್ನು ಯಾವುದರಲ್ಲಿ ಸೆಕ್ಷನ್ 1ರಲ್ಲಿ, ಇನ್ನೊಂದು ಸೆಕ್ಷನ್ 2ನಲ್ಲಿ ಇನ್ನೊಂದು ಕ್ವಶನ್, ಅಂದರೆ ಟೋಟಲ್ ಆಗಿ 2 ಕ್ವಶನ್ಸ್ ಬರುತ್ತೆ ಈ ಚಾಪ್ಟರಿಂದ. ರಿಪ್ರೊಡಕ್ಟಿವ್ ಹೆಲ್ತ್ನಿಂದ ಓನ್ಲಿ 1 ಕ್ವಶನ್, ಅಂದರೆ 1 ಕ್ವಶನನ್ನು ಕೇಳ್ತಾರೆ. ಇನ್ನೊಂದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ಇದೊಂದು ಹೆವಿ ವೇಟ್ ಚಾಪ್ಟರ್ ಇದು. ಇದರಲ್ಲಿ ನಿಮಗೆ 2 ಕ್ವಶನ್ಸ್ಗಳನ್ನ ಕೇಳ್ತಾರೆ. ಅಂದರೆ ಸೆಕ್ಷನ್ 1ನಲ್ಲಿ 1, ಸೆಕ್ಷನ್ 2ನಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರೆ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಕೂಡ 2 ಕ್ವಶನ್ಸ್ಗಳನ್ನು ಕೇಳ್ತಾರೆ 5 ಮಾರ್ಕ್ಸ್ಗೆ. ಇದು ಕೂಡ ಹಾಗೆ ಸೆಕ್ಷನ್ 1ರಲ್ಲಿ 1, ಸೆಕ್ಷನ್ 2ರಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರೆ. ಈಗ ಲಾಸ್ಟ್ ಚಾಪ್ಟರ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್, ಇದರಲ್ಲಿ 2 ಕ್ವಶನ್ಸ್ಗಳನ್ನ ಕೇಳ್ತಾರೆ. ಅಂದರೆ ಸೇಮ್ ಸೆಕ್ಷನ್ 1ರಲ್ಲಿ 1, ಸೆಕ್ಷನ್ 2ನಲ್ಲಿ ಇನ್ನೊಂದು ಕ್ವಶನ್ಸ್ಗಳನ್ನು ಕೇಳ್ತಾರೆ. ಈಗ ಚಾಪ್ಟರ್ ವೈಸ್ ಟೋಟಲ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂತ ನೋಡೋದಾದರೆ, ಅಂದರೆ ವೈಟೇಜ್ ನೋಡೋದಾದರೆ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ ಚಾಪ್ಟರಿಂದ ಟೋಟಲ್ ಆಗಿ 8 ಮಾರ್ಕ್ಸ್ ಇರುತ್ತೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ನಿಂದ 17 ಮಾರ್ಕ್ಸ್, ಹ್ಯೂಮನ್ ರಿಪ್ರೊಡಕ್ಷನಿಂದ 16 ಮಾರ್ಕ್ಸ್, ರಿಪ್ರೊಡಕ್ಟಿವ್ ಹೆಲ್ತ್ನಿಂದ 9 ಮಾರ್ಕ್ಸ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನಿಂದ 20 ಮಾರ್ಕ್ಸ್. ಅಂದರೆ ಟೋಟಲ್ ಆಗಿ 7 ಚಾಪ್ಟರ್ಸ್ಗಳಲ್ಲಿ, ಅಂದರೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಕೊಟ್ಟಿರುವ 7 ಚಾಪ್ಟರ್ಸ್ಗಳಲ್ಲಿ ಹೆವಿ ವೇಟ್ ಚಾಪ್ಟರ್ ಯಾವುದು ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್. ಅಂದರೆ ಮ್ಯಾಕ್ಸಿಮಮ್ 20 ಮಾರ್ಕ್ಸ್ ಇದರಿಂದಲೇ ಬರುತ್ತೆ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ನೋಡೋದಾದರೆ 18, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ನೋಡೋದಾದರೆ 17 ಮಾರ್ಕ್ಸ್ ಇರುತ್ತೆ. ಅಂದರೆ ಟೋಟಲ್ ಆಗಿ 105, ಅಂದರೆ 105 ಮಾರ್ಕ್ಸ್ ಇರುತ್ತೆ. ಅಂದರೆ ಚಾಯ್ಸಸ್ ಎಲ್ಲ ಸೇರಿ ಆ್ಯಕ್ಚುಲಿ ನೀವು ಬರೆಯೋದು 70 ಮಾರ್ಕ್ಸಿಗೆ. ನಿಮ್ಮ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗಲಿ ಅಂತ ಬೋರ್ಡ್ನಿಂದ ಬಿಟ್ಟಿರೋ 2 ಮಾಡೆಲ್ ಪೇಪರ್ಸ್ ಹಾಗೂ ನಾನು ಬ್ಲೂ ಪ್ರಿಂಟ್ ಪ್ರಕಾರ ಮಾಡಿರೋ 3 ಮಾಡೆಲ್ ಪೇಪರ್ಸ್ಗಳನ್ನು ಇಲ್ಲಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸನ್ನು ಕೂಡ ಕೊಟ್ಟಿದ್ದೀನಿ. PDF ನೀವು ಡೌನ್ಲೋಡ್ ಮಾಡ್ಕೋಬೋದು. ನಿಮಗೆ ನನ್ನ ಎಫರ್ಟ್ಸ್ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಸ್ಟೇ ಟ್ಯೂನ್ಡ್ ಫಾರ್ ಮೋರ್ ಅಪ್ಡೇಟ್ಸ್ ಆನ್ KCET, NEET ಆ್ಯಂಡ್ ಬೋರ್ಡ್ ರಿಲೇಟೆಡ್ ಟಾಪಿಕ್ಸ್. ಥ್ಯಾಂಕ್ ಯು.